ಮಗನ ತಾಯಿ. ಆಕೆಯ ಹೆಸರು ಕೇಳಿರುವುದು ನನಗೆ ನೆನಪಾಗುವುದಿಲ್ಲ. ಹಾಗಿದ್ರೆ ಇವ ನನ್ನ ಮಗ ಹೇಗಾಗ್ತಾನೆ? ಕೆಲವರಿಗೆಲ್ಲ ಅಭ್ಯಾಸ ಉಂಟು, ಯಾರಾದ್ರೂ ದೊಡ್ಡವರು ಸಿಕ್ಕಿದ್ರೆ ಅವರಿಗೆ ಗತಿಗೋತ್ರ ಇಲ್ಲದೆ ಇದ್ರೆ ಅವರನ್ನೇ ನಮ್ಮ ತಂದೆ, ಇವರು ನಮ್ಮ ಬಂಧು ಬಳಗ ಹೀಗೆಂಬುದಾಗಿ ಆಶ್ರಯಿಸಿ ಬರುವುದು. ಹಾಗೇನಾದ್ರೂ ಬಂದವನು ಇವ, ಅಥವಾ ಹೀಗಿದ್ರೂ ಇರಬೇಕು. ಗತಕಾಲದ ಕಥೆಯೊಂದನ್ನು ನೆನಪಿಸಿಕೊಳ್ಳಿ. ಸಾಕ್ಷಾತ್ ಕೃತಯುಗದಲ್ಲಿ ಹಿರಣ್ಯಕಶ್ಯಪ ಅವನ ಮಡದಿಯಾಗಿರುವಂತಹ ಕಯಾದು, ಆ ಕಯಾದುವಿಗೆ ನಾರದರು ಬೋಧಿಸಿದ್ರಂತೆ. ಹಿರಣ್ಯ ಕಶ್ಯಪವನ್ನ ಕೂಡುವಾಗ ಶ್ರೀಮನ್ನಾರಾಯಣನನ್ನ ನೀನು ನೆನೆ, ಸುಪುತ್ರ ಸದ್ಭಕ್ತನೋರ್ವ ಹುಟ್ಟುತ್ತಾನೆ ಎಂಬುದಾಗಿ. ಹಾಗಾಗಿ ಹಿರಣ್ಯ ಕಶ್ಯಪವನ್ನು ಸೇರುವಂತಹ ಸಂದರ್ಭದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣನನ್ನೇ ನೆನೆದಿಲ್ಲ ಆ ಕಯಾದು. ಮಾತ್ರ ಅಲ್ಲ, ನಾರದರ ಆಶ್ರಮದಲ್ಲಿ ಕಾಲವನ್ನ ಕಳೆದಿದ್ಲು. ಆ ಸಂದರ್ಭದಲ್ಲಿ ಆ ಶಿಶುವಿಗೆ ಬೋಧನೆಯನ್ನ ಮಾಡಿ ಸದ್ಭಕ್ತನಾದಂತ ಪ್ರಹ್ಲಾದ ಹುಟ್ಟಿ ಬಂದನಂತೆ. ಹೀಗಿದ್ರೂ ಇರಬಹುದೇ ಕತೆ? ಕೆಲವರ ಕುಲೋನ್ನತಿ, ಕೆಲವರ ಬಲೋನ್ನತಿ, ಕೆಲವರ ಆತ್ಮೋನ್ನತಿ, ಕೆಲವರ ವಿದ್ಯೋನ್ನತಿ, ಇವುಗಳು ಎಂಥವರನ್ನು ಹುಚ್ಚು ಕಟ್ಟಿಸುತ್ತದೆ. ಏನು ಮಾಡೋಣ? ನನಗೆ ಪ್ರಾಯ ಬಹಳ ಆದರೂ ಈ ಕಾಲದಲ್ಲೂ ಕೆಲವು ಹೆಣ್ಮಕ್ಕಳಿಗೆ ನಾನು ಆಕರ್ಷಣೆಯನ್ನು ಕೊಡುತ್ತೇನೆ ಅಂತ ಆದ್ರೆ ಇದು ವಿಶೇಷದ ವಿಷಯ ಅಲ್ಲವೋ? ಹಳೇ ಕತೆ ಬೇಡ. ಇದೇ ಅಶ್ವಮೇಧ ಯಾಗದಲ್ಲಿ ಪ್ರಮೀಳೆ ಎನ್ನುವವಳು ನನ್ನಲ್ಲಿ ಮೋಹಿತಳಾಗಿದ್ದಳು. ಅವಳಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ, ಹೋಗು ಹಸ್ತಿನಾಪುರಕ್ಕೆ, ಮದುವೆಯಾಗುತ್ತೇನೆ 1 ವರ್ಷದ ನಂತರ ಎಂಬುದಾಗಿ. ಹಾಗೆ ಈ ಲೋಕ ಬಿಡಿ, ಸಾಕ್ಷಾತ್ ದೇವಲೋಕ, ದೇವಲೋಕದ ಊರ್ವಶಿಯೇ ನನ್ನ ರೂಪ ಸೌಂದರ್ಯಕ್ಕೆ ಮೆಚ್ಚಿ ಪ್ರಣಯ ಭಿಕ್ಷೆಯನ್ನು ಬೇಡಿದ್ಲು. ಅದನ್ನ ತಿರಸ್ಕರಿಸಿದಂತ ನಾನು ಇಂದ್ರಿಯವನ್ನ ಗೆದ್ದವ ಹೀಗೆ ಹೆಸರನ್ನ ಪಡೆದುಕೊಂಡೆ. ಹಾಗಿದ್ರೆ ಅಂಥವಳಾದಂತ ಓರ್ವ ಕನ್ಯೆ ಚಿತ್ರಾಂಗದೆ ಪಾರ್ಥನ ಕುಲೋನ್ನತಿಯನ್ನ ಕೇಳಿ ಮೆಚ್ಚಿ ಮದುವೆಯಾದರೂ ಪಾರ್ಥನನ್ನೇ ಆಗಬೇಕು ಎಂಬುದಾಗಿ ಬಯಸಿ ಆಕೆಯ ಮಿತ್ರರನ್ನು, ಯಾವುದೋ ಶ್ರೀಮಂತ ವೈಶ್ಯರನ್ನು ಅಥವಾ ಯಾವುದೋ ಗಂಧರ್ವರನ್ನು ಕೂಡುವಂತ ಸಂದರ್ಭದಲ್ಲಿ ಈ ಪಾರ್ಥನನ್ನೇ ನೆನೆದಿದ್ರೆ ಇಂಥ ಹುಡುಗ ಯಾಕೆ ಹುಟ್ಟಬಾರದು? ಆಕೆ ತನ್ನದಾಗಿರುವಂತಹ ಈ ರೀತಿಯ ಚರ್ಯೆಯಿಂದ ಈ